ಹೆಸರಿಗಷ್ಟೇ ಶಾಂತಳ್ಳಿ ಹೋಬಳಿ ಕೇಂದ್ರ. ಈ ಕೇಂದ್ರದಲ್ಲಿ ಬ್ಯಾಂಕ್ ಇದೆ, ಲೈಬ್ರರಿ ಇದೆ, ಕೃಷಿ ಇಲಾಖೆ, ಕೃಷಿ ಪತ್ತಿನ ಸಹಕಾರ ಸಂಘ, ಆರೋಗ್ಯ ಇಲಾಖೆ, ಧರ್ಮಸ್ಥಳ ಸಂಘ, ಪೋಸ್ಟ್ ಆಫೀಸ್, ವಿದ್ಯುತ್ ಇಲಾಖೆ, ಕಂದಾಯ ಇಲಾಖೆ, ಈ ಭಾಗ ಹೆಸರಾಂತ ಕುಮಾರಲಿಂಗೇಶ್ವರ ದೇವಾಲಯ ಸೇರಿದಂತೆ ಇನ್ನೂ ಅನೇಕ ಸಂಘ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇವೆ. ಇಷ್ಟೊಂದು ಕಚೇರಿಗಳಿದ್ದು ದಿನನಿತ್ಯ ನೂರಾರು ಜನರು ತಮ್ಮ ಕೆಲಸ ಕಾರ್ಯಗಳ ನಿಮಿತ್ತ ಶಾಂತಳ್ಳಿ ಹೋಬಳಿ ಕೇಂದ್ರಕ್ಕೆ ಬಂದು ಹೋಗ್ತಾರೆ. ಆದರೆ ಇಲ್ಲೊಂದು ಸಾರ್ವಜನಿಕ ಶೌಚಾಲಯವಿಲ್ಲ. ಮಹಿಳೆಯರು, ವೃದ್ಧರು, ಪುರುಷರು, ಸಾರ್ವಜನಿಕರು ಶೌಚಾಲಯವಿಲ್ಲದೆ ಪರದಾಡ್ತಾ ಇದ್ದು ತಮ್ಮ ದೇಹ ಬಾಧೆ ತೀರಿಸಿಕೊಳ್ಳಲು ಹರಸಾಹಸ ಪಡುವಂತಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಶಾಂತಳ್ಳಿಯಲ್ಲಿ ಶ್ರೀ ಕುಮಾರಲಿಂಗೇಶ್ವರ ಜಾತ್ರೆಯೂ ಕೂಡ ನಡೀತಾ ಇದ್ದು ಸೋಮವಾರಪೇಟೆ ಹಾಗೂ ಸುತ್ತಮುತ್ತಲಿಂದ ಸಾವಿರಾರು ಜನ ಸೇರಲಿದ್ದಾರೆ. ಸ್ವಚ್ಛತೆಯ ಕುರಿತು ಪುಂಖಾನುಪುಂಖವಾಗಿ ಮಾತನಾಡುವ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಇಲಾಖೆ ಕೂಡಲೇ ಶೌಚಾಲಯ ನಿರ್ಮಾಣದ ಬಗ್ಗೆ ಗಮನ ಹರಿಸಬೇಕಾಗಿದೆ. ಅಲ್ಲದೆ ಜಾತ್ರೆ ಸಮೀಪಿಸ್ತಾ ಇರುವ ಹಿನ್ನೆಲೆ ಕನಿಷ್ಠ ಪಕ್ಷ ಒಂದು ತಾತ್ಕಾಲಿಕವಾಗಿ ಶೌಚಾಲಯವನ್ನಾದರೂ ನಿರ್ಮಿಸಿಕೊಟ್ರೆ ಸ್ವಚ್ಛತೆಗೆ ಆದ್ಯತೆ ನೀಡಿದಂತಾಗುತ್ತೆ ಎಂಬುದು ಗ್ರಾಮಸ್ಥರ ಆಗ್ರಹವಾಗಿದೆ. ಕೊಡಗು ಚಾನಲ್ ವಿಶೇಷ ವರದಿ ಡಿಜಿ ಶರಣ್ಗೌಡ ಹರಗ.